ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಕುಕಿಂಗ್ ವ್ಲಾಗ್ಸ್. ಇವತ್ತು ಈಸಿಯಾಗಿ ಸೊಪ್ಪು ಮತ್ತು ತರಕಾರಿನ ಬಳಸ್ಕೊಂಡು ಮಸಾಲೆ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಟಿಪ್ಸ್ ಫಾಲೋ ಮಾಡಿದ್ರೆ ರೊಟ್ಟಿ ಒಂದು ಸ್ವಲ್ಪನೂ ಕಿತ್ತೋಗ್ದಾಗೆ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡ್ದಲೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ರೊಟ್ಟಿ ಮಾಡೋಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ರಾತ್ರಿ ಉಳಿದಿರೋ ಅನ್ನನ ಒಂದು ಚಿಕ್ಕ ಬಟ್ಲಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಬೌಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಒಂದು ಜಾರ್ಗೆ ಅನ್ನನ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ನೀಟಾಗಿ ಅಂದರೆ ನೈಸಾಗಿ ರುಬ್ಕೊತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ರೊಟ್ಟಿ ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ರೊಟ್ಟಿ ಹಸಿಟ್ಟನ್ನ ಕಲ್ಸ್ಕೊಳಕ್ಕೆ ಒಂದು ಬೌಲ್ ತಗೊಂಡು ಅದರಲ್ಲಿ ನಾನು ರುಬ್ಕೊಂಡು ಅದನ್ನು ರೈಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 3-4 ಸ್ಪೂನಷ್ಟು ಆಗಿದೆ ಅಷ್ಟೇ. ನೀವು ಮನೇಲಿ ಏನಾದರೂ ಜಾಸ್ತಿ ಅನ್ನ ಉಳಿದಿದ್ರೆ ಹಾಕ್ಕೊಳ್ಳಿ, ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ಗೆ ಅದು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಬಟ್ಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಆವಾಗಲೇ ತೋರಿಸಿದ್ನಲ್ಲ ಕ್ಯಾರೆಟ್ ತುರಿ, ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿ ಸೊಪ್ಪು ಅಲ್ಲಿ ತರಕಾರಿ ಎಲ್ಲ ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಬೇಕಷ್ಟೇ. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಎಲ್ಲ ದೂರ ಆಗುತ್ತೆ. ಇವಾಗ 1 ಸ್ಪೂನಷ್ಟು ನಾನಿಲ್ಲಿ ಉಪ್ಪಿನ ಪುಡಿನ ಹಾಕ್ಕೊತಾ ಇದ್ದೀನಿ. ರುಚಿಗೆ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ತೇನೆ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ, ಅಂದರೆ ಒಂದು ಸ್ವಲ್ಪ ಅನ್ನನ ರುಬ್ಬಿ ಹಾಕ್ಕೊಂಡಿರ್ತೀವಲ್ಲ, ಆಮೇಲೆ ಉಪ್ಪಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದು ಹಂಗಂಗೆ ಇದ್ಬಿಡುತ್ತೆ. ಒಂದೇ ಸಲ ನೀರು ಹಾಕೊಂಡು ಕಲಿಸಿದ್ರೆ ಅದಕ್ಕೆ ನಾನು ನೀರು ಹಾಕ್ತೇನೆ. ಒಂದು ಸ್ವಲ್ಪ ನೀಟಾಗಿ ಇದೆಲ್ಲ ಮಿಕ್ಸ್ ಆಗೋ ಥರ ನೀರು ಹಾಕ್ತೇನೆ. ಫಸ್ಟು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಹಿಟ್ಟನ್ನೆಲ್ಲ ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಆವಾಗಲೇ ಅನ್ನನ ರುಬ್ಕೊಂಡಿದ್ವಲ್ಲ ಅದೇ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕೊಂಡಿದ್ದಾದಮೇಲೆ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ಳಿ. ಒಂದು ಅದಕ್ಕೆ ಮಾಮೂಲಿ ರೊಟ್ಟಿ ಹಸಿಟ್ಟು ಅದಕ್ಕೆ ಬರೋವರೆಗೂ ಕಲಿಸ್ಕೊಳ್ಳಿ. ತೀರಾ ತೆಳ್ಳಗೂ ಕಲಿಸ್ಕೊಬೇಡಿ, ತೀರಾ ಗಟ್ಟಿಗೂ ಕಲಿಸ್ಕೊಬೇಡಿ. ಮಾಮೂಲಿ ರೊಟ್ಟಿ ಹಸಿಟ್ಟೆಲ್ಲ ಕಲಿಸ್ಕೊತಿರಲ್ಲ ಅದೇ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ ನೀರನ್ನ ನೋಡಿ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಈ ಥರ ಕಲಿಸ್ಕೊಂಡಿದ್ದಾಗಿದೆ. ಇಷ್ಟು ಅದಕ್ಕಿದ್ರೆ ಸಾಕು. ಇವಾಗ ಕೈಗೆ ಅಂಟ್ತಿರುತ್ತಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಹಿಟ್ಟು ಕಲಿಸ್ಬೇಕಾದ್ರೆ ಕೈಗೆ ಅಂಟುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಗಿದೆ. ನೋಡಿ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಒಂದು ಬಟರ್ ಪೇಪರ್ನ ತಗೊಂಡು ಬಟರ್ ಪೇಪರ್ ಮೇಲೆ ರೊಟ್ಟಿ ತಟ್ಟೋದ್ರಿಂದ ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ನೀಟಾಗೆ ಬರುತ್ತೆ. ನೀವು ಈ ಥರ ಇದ್ರ ಬದಲಿಗೆ ಬಟರ್ ಪೇಪರ್ ಏನಾದರೂ ಇಲ್ಲ ಅಂತಂದರೆ ಮಾಮೂಲಿ ರೊಟ್ಟಿ ಮಣೆ ಮೇಲೆ ಹಸಿಟ್ಟು ಕೂಡ ಹಾಕ್ಕೊಂಡು ಮಾಮೂಲಿ ರೊಟ್ಟಿ ಎಲ್ಲ ತಟ್ಕೊತೀರಲ್ಲ ಅದೇ ಥರನೂ ತಟ್ಕೊಬೋದು. ಇಲ್ಲಾಂದರೆ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅದೇ ಥರನೂ ಲಟ್ಟಿಸ್ಕೊಬೋದು. ನೋಡಿ, ಇವಾಗ ಮಾಮೂಲಿ ಒಂದಿಷ್ಟಪ್ಪ ತೊಗೊಂಡ್ಬಿಟ್ಟು ರೊಟ್ಟಿನ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ತಟ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಯಾರಿಗೆಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ಮಾಡೋಕ್ಕೋದ್ರೂ ರೊಟ್ಟಿ ಎಲ್ಲ ಕಿತ್ತೋಗುತ್ತಲ್ಲ, ಅವರು ಈ ಥರ ಬಟರ್ ಪೇಪರ್ ಮೇಲೆ ರೊಟ್ಟಿನ ತೊಟ್ಕೊಂಡ್ರೆ ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ಆ ಥರ ಬರುತ್ತೆ. ಅವರು ಈ ಥರ ಟ್ರೈ ಮಾಡಿ ನೋಡಿ. ನಾವು ಯಾವ ಥರ ತರ್ತೀವೋ ಅದೇ ಥರ ಬರುತ್ತೆ, ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ಏನೂ ಆಗೋಲ್ಲ. ಮತ್ತು ಆ ಪಾನ್ ಮೇಲೆ ಹಾಕ್ಬೇಕಾದ್ರೂ ಹಂಚಿನ ಮೇಲೆ ಹಾಕ್ಬೇಕಾದ್ರೂ ನೀಟಾಗೆ ಬರುತ್ತೆ. ಅವ್ರಿಗೆಲ್ಲ ಈ ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತಷ್ಟೇ. ನೋಡಿ, ಇವಾಗ ನಾನು ಈ ಥರ ಈ ಸೈಜಲ್ಲಿ ರೊಟ್ಟಿನ ತಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾನು ಅಥವಾ ಹಂಚನ್ನ ಇಟ್ಕೊಂಡು ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸಾವ್ರ್ಕೊಂಡು ಪಾನ್ ಚೆನ್ನಾಗಿ ಕಾದ್ಮೇಲೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡಿದ್ದಾದಮೇಲೆ ನೋಡಿ, ನಾವು ಆಗಲೇ ರೊಟ್ಟಿ ತಟ್ಟಿಕೊಂಡಿದ್ವಲ್ಲ ಈ ಥರ ಉಲ್ಟಾ ಹಾಕ್ಬಿಟ್ಟು ಬಟರ್ ಪೇಪರ್ನ ನೀಟಾಗಿ ಈ ಥರ ರಿಮೂವ್ ಮಾಡಿ ಅಷ್ಟೇ. ನೋಡಿ, ಒಂದು ಸ್ವಲ್ಪನೂ ಬಟರ್ ಪೇಪರ್ಗೆ ಅಂಟೋದಲ್ಲಿ ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಕಿತ್ತೋಗೋದಲ್ಲಿ ಏನೂ ಆಗೋಲ್ಲ. ಮೇಲ್ಗಡೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬದಲಿಗೆ ನೀವು ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ರೊಟ್ಟಿನ ಬೇಯಿಸ್ಕೊಳ್ಳಿ.
ನೋಡಿ ಇವಾಗ ಉಲ್ಟಾ ಹಾಕ್ಕೊಂಡು ರೊಟ್ಟಿನ ಎರಡೂ ಸೈಡಲ್ಲಿ ನೀಟಾಗಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಯಾಕೆಂದರೆ ನಾವು ಸೊಪ್ಪು ಮತ್ತು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ಬೇಯಬೇಕಲ್ವ. ಅದಕ್ಕೋಸ್ಕರ ಈ ಫ್ಲೇಮಲ್ಲಿ ಇಟ್ಬಿಟ್ರೆ ರೊಟ್ಟಿ ಎಲ್ಲ ಸೀದೋಗ್ಬಿಡುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ, ಹಸಿ ಹಸಿಯಾಗಿರುತ್ತೆ. ಈ ರೊಟ್ಟಿನ ನಾವು ಚಟ್ನಿ ಪಲ್ಯ ಏನು ಇಲ್ಲದೇ ಆರಾಮಾಗಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ರುಚಿಯಾಗಿರುತ್ತೆ. ಇವಾಗ ಅದೇ ಥರ ಇನ್ನೊಂದು ರೊಟ್ಟಿನ ತೊಟ್ಕೊಂಡು ನಾನು ಅದೇ ಥರ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ನಾನು ಇದೇ ಥರ ಎಲ್ಲ ರೊಟ್ಟಿಗಳನ್ನ ಬೇಯಿಸಿಕೊಂಡಿದ್ದೀನಿ. ರುಚಿಯಾದ ಮಸಾಲೆ ರೊಟ್ಟಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.